2013, the following ledger balances were extracted from the books of Bhavani Manufacturing Company Limited. Alva. So this is a question. Data as well as credit. That means trial balance is given. Trial balance ಕೊಟ್ಟಿದ್ದಾರೆ. Debit ಕೇಳಿದ್ರೆ ನಿಮಗೆ all assets are expenses. Credit means all incomes are liability. ಅಲ್ವಾ? ಇದೆ ಅಲ್ವಾ? ಈ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಇಟ್ಸ್ ವೆರಿ ಈಸಿ. ಡೆಬಿಟ್ ಅಂದ್ರೆ ಎಕ್ಸ್ಪೆನ್ಸ್ ಆರ್ ಅಸೆಟ್ಸ್, ಕ್ರೆಡಿಟ್ ಅಂದ್ರೆ ಲಯಬಿಲಿಟಿ ಆರ್ ಇನ್ಕಮ್. ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಡೆಬಿಟ್ ಇಂದ. ಸೊ ಡೆಬಿಟ್ ಅಲ್ಲಿ ಕಾಲ್ಸ್ ಇನ್ ಅರಿಯರ್ಸ್ ಅಂತಿದೆ. ಕಾಲ್ಸ್ ಇನ್ ಅರಿಯರ್ಸ್ ಮೀನಿಂಗ್ ಅಂದ್ರೆ ನಾವು ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ದೀವಿ ಅಲ್ವಾ, ಇಶ್ಯೂ ಆಫ್ ಶೇರ್ಸ್ ಇಶ್ಯೂ ಮಾಡಿದ್ದೀವಿ, ಒಂದಿಷ್ಟು ಅಮೌಂಟ್ ನಮಗೆ ಬಂದಿಲ್ಲ, ಇಟ್ ಇಸ್ ಡ್ಯೂ ಅಲ್ವಾ. ಶೇರ್ ಕ್ಯಾಪಿಟಲ್ ಕಾಲ್ಸ್ ಇನ್ ಅರಿಯರ್ಸ್ ಹೇಳಿದ್ರೆ ಡ್ಯೂ ಇದೆ, ಬರ್ತಾ ಇಲ್ಲ, ಬರಬೇಕಲ್ವಾ ಅದು. ಹಾಗಿದ್ಮೇಲೆ ಶೇರ್ ಕ್ಯಾಪಿಟಲ್ ಏನು ಮಾಡ್ಕೊಂಡ್ರೆ ಅದನ್ನ ಕಾಲ್ಸ್ ಇನ್ ಅರಿಯರ್ಸ್ ಏನು ಮಾಡಬೇಕು, ಶೇರ್ ಕ್ಯಾಪಿಟಲ್ ಇದೆ ಅದನ್ನು ಕಾಲ್ಸ್ ಇನ್ ಅರಿಯರ್ಸ್ ಏನು ಮಾಡ್ತೀರಾ, ಲೆಸ್ ಮಾಡಬೇಕಲ್ವ. ನಮ್ಗೆ ಬಂದಿದೆ ಅಮೌಂಟ್, ಅದು ಬಂದಿದ್ದವರ ಕಾಲ್ಸ್ ಇನ್ ಅರಿಯರ್ಸ್ ಮೀನಿಂಗ್ ಏನು ಗೊತ್ತಾ, ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡಿದ್ವಿ ಬಟ್ ನಮ್ಗೆ ಬಂದಿಲ್ಲ, ಅದಷ್ಟು ಅಮೌಂಟ್ ಡ್ಯೂ ಇದೆ, ಅದನ್ನು ಕ್ಯಾಪಿಟಲ್ ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಸೊ ಆದಮೇಲೆ ಈಕ್ವಿಟಿ ಅಂತ ನೋಡಲಿ, ಈಕ್ವಿಟಿ ಅಂತ ನಾವು ಕೇಳಿದ್ದು ಲೆಸ್ ಕಾಲ್ಸ್ ಇನ್ ಅರಿಯರ್ಸ್ ಸಮ ಇದು ಎಸ್ ಸರ್. ಅಮೌಂಟು 37,500. ಸೊ 37,500 ಈ ಕ್ಯಾಪಿಟಲ್ ಲೆಸ್ ಮಾಡಬೇಕಲ್ವಾ, ಅದಾದ ನೋಡೋಣ. ಸೊ 37,500. ಸೊ ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಷಿನರಿ ಇದೆ. ಆಲ್ವೇಸ್ ಪ್ಲಾಂಟ್ ಅಂಡ್ ಮಷಿನರಿ ಇಟ್ಸ್ ಎ ಪ್ಲಾಂಟ್ ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಅಡ್ಜಸ್ಟ್ಮೆಂಟ್ ಇದೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಡಿಫ್ರೆಂಟ್ ಇರುತ್ತೆ. ಸೊ ಅದಕ್ಕೆ ಪ್ಲಾಂಟ್ ಅಂಡ್ ಪ್ರಾಪರ್ಟಿ ಬರ್ತಾ ಇದ್ದೀವಿ. ಪ್ಲಾಂಟ್ ಅಂಡ್ ಮಷಿನರಿ ಎಷ್ಟು ಅಮೌಂಟು 18 lakh. ಅದಕ್ಕೆ ಡಿಪ್ರಿಸಿಯೇಷನ್ ಇರುತ್ತೆ, ನೋಡೋಣ ಆಮೇಲೆ. ಸೊ ಲೆಸ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಅದಕ್ಕೆ ಡಿಪ್ರಿಸಿಯೇಷನ್. ನೆಕ್ಸ್ಟು ಸ್ಟಾಕ್ ಇದೆ, ಓಪನಿಂಗ್ ಸ್ಟಾಕ್ ಅಲ್ವಾ, ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟರೆ ಇಟ್ ಇಸ್ ಆಲ್ವೇಸ್ ಓಪನಿಂಗ್ ಸ್ಟಾಕ್. ಸೊ ಓಪನಿಂಗ್ ಸ್ಟಾಕ್ ಅಂದರೆ ಓಪನಿಂಗ್ ಸ್ಟಾಕ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಡಿಫರೆನ್ಸ್ ವಿ ನೀಡ್ ಕಾಲ್ಡ್ ಆಸ್ ಚೇಂಜಸ್ ಇನ್ ಇನ್ವೆಂಟರಿ. ಇದೆಯಾ? ಸೊ ಓಪನಿಂಗ್ ಸ್ಟಾಕ್ ಇದೆ, ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿ, 3,75,000 ಬರ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಫರ್ನಿಚರ್ ಅಗೇನ್ ಇದೆ, ಬರ್ತಲ್ವ ಇದು ಫರ್ನಿಚರ್ 36,000. ನೆಕ್ಸ್ಟು ಸನ್ರಿ ಡೆಟಾಸ್, ಸನ್ರಿ ಡೆಟಾಸ್ ಇರುತ್ತೆ, ಟ್ರೇಡ್ ರಿಸೀವಬಲ್ ಅಂತ ಹೇಳಿ. ಸನ್ರಿ ಡೆಟಾಸ್ ಅಂದರೆ ಟ್ರೇಡ್ ರಿಸೀವಬಲ್. ಟ್ರೇಡ್ ರಿಸೀವಬಲ್ ಎರಡೇ ಬರೋದು, ಡೆಟಾರ್ ಮತ್ತು ಬಿಆರ್, ಡೆಟಾರ್ ಮತ್ತು ಬಿಲ್ಸ್ ರಿಸೀವ್ ಬರುತ್ತೆ. ಸೊ ಈಗ ಟ್ರೇಡ್ ರಿಸೀವ್ ಅಥವಾ ಡಿಫ್ರೆಂಟ್ ಇರುತ್ತೆ, ತಗೊಳ್ತೀನಿ. ಸನ್ರಿ ಡೆಟಾಸ್ ಎಷ್ಟಿದೆ ಅಮೌಂಟು 4,35,000 ಅಡ್ಜಸ್ಟ್ಮೆಂಟ್ ಇರೋದಕ್ಕೆ. ನೆಕ್ಸ್ಟು ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಇದೆ, ಅದಕ್ಕೆ ಅಡ್ಜಸ್ಟ್ಮೆಂಟ್ ನೋಡ್ರಿ ಇಲ್ಲ ಅನ್ಕೊಳ್ತೀನಿ, ಇಲ್ಲ ಅದಕ್ಕೆ ಅನ್ಕೊಂಡಿದ್ದೀನಿ. ಬಿಲ್ಡಿಂಗ್ 15 lakh. ಪರ್ಚೇಸ್ ಇದೆಯಲ್ವಾ, ಪರ್ಚೇಸ್ ಇದೆ. ಕ್ವಶನ್ ಎಲ್ಲೂ ರಿಟರ್ನ್ ಅಂತ ಇಲ್ಲ, ಅಲ್ಲಿ ಚೆಕ್ ಮಾಡಿ, ಇಲ್ವಲ್ಲ. ಸಾಗಿದ್ದಾರೆ ಡೈರೆಕ್ಟ್ ಪರ್ಚೇಸ್ ಆಫ್ ಸ್ಟಾಕ್ ಅಲ್ವಾ, ಇಲ್ಲೇ ಬರುತ್ತೆ ಡೈರೆಕ್ಟ್ ರಿಟರ್ನ್ ಇಲ್ಲ, ಇಲ್ಲಿ ಇದು ಲೆಸ್ ಮಾಡ್ತಾ ಇದೆ ರೈಟ್. ಇಫ್ ಎನಿಥಿಂಗ್ ರಿಟರ್ನ್ ಐ ವಿಲ್ ಸಬ್ಟ್ರಾಕ್ಟ್ ಫ್ರಮ್ ದೇರ್. ಸೊ ಫರ್ನಿಚರ್ ಹೌ ಮಚ್, 9,35,000. ನೆಕ್ಸ್ಟು ಇಂಟರಿಮ್ ಡಿವಿಡೆಂಡ್ ಪೇಡ್, ಇಂಟರಿಮ್ ಡಿವಿಡೆಂಡ್ ಪೇಡ್ ನಾವು ಕೊಟ್ಬಿಟ್ಟಿದ್ದೀವಿ ಅಲ್ವಾ. ಯಾರಿಗೆ ಕೊಟ್ಟಿದ್ದೀವಿ, ಎಂಪ್ಲಾಯಿಗೆ ಇಂಟರಿಮ್ ಡಿವಿಡೆಂಡ್ ಕೊಟ್ಟಿದ್ದೀವಿ. ಎಲ್ಲಿ ಕೊಡ್ತೀವಿ, ಯಾವಾಗಲೂ ಅಷ್ಟೇ ಪ್ರಾಫಿಟಲ್ಲೇ ಕೊಡೋದು. ಏನೇ ಕೊಟ್ಟರು ಅದೇ ವಿಲ್ ಪೇಡ್, ದಟ್ ಈಸ್ ಫ್ರಮ್ ಪ್ರಾಫಿಟ್ ಅಲ್ವಾ, ಹೌದಲ್ವಾ. ಡಿವೈಡ್ ಕೊಡೋ ಪ್ರಾಫಿಟ್ ಅಲ್ವಾ. ಸ್ವಲ್ಪ ಬರಿತಾ ಇದ್ದೀನಿ. ಸೊ ಅದರ್ ಇಕ್ವಿಟಿ ಅನ್ನೋದಕ್ಕೆ ಅದರ್ ಇಕ್ವಿಟಿ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಇದರಲ್ಲಿ ರಿಸರ್ವ್ ಇರುತ್ತೆ, ರಿಸರ್ವ್ ಇರುತ್ತೆ. ಅದರ್ ಇಕ್ವಿಟಿ ರೇಟಿಂಗ್ ಮೀನಿಂಗ್ ಏನಂದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್. ರಿಸರ್ವ್ ಪಾರ್ಟ್ ಅಪ್ಪಲ್ಲಿ ಇರುತ್ತೆ, ಪ್ರಾಫಿಟ್ ಲಾಸ್ ಪಾರ್ಟ್ ಕೆಳಗಿರುತ್ತೆ. ಸೊ ಆದ್ಮೇಲೆ ಇಲ್ಲಿ ಲೆಸ್ ಅಂತ ಬರ್ತೀನಿ, ಲೆಸ್ ಇಂಟರಿಮ್ ಡಿವಿಡೆಂಡ್ ಪೇಡ್ 3 lakh. ಅದು ಲೆಸ್ ಮಾಡ್ತಾ ಇದ್ದೀನಿ, ಆಮೇಲೆ ನೋಡೋಣ. ಇದರಲ್ಲಿ ಲಾಕ್ ಓಪನ್ ಮಾಡಿಕೊಡೆ. ನೆಕ್ಸ್ಟ್ ಏನಿದೆ, ರೆಂಟ್ ಇದೆಯಾ, ರೆಂಟ್ ಅದರ ಕೆಲಸ ಮಾಡೋಣ. ಸರ್
ಸರ್ ಎಕ್ಸ್ಪೆನ್ಸಸ್ ಅದು ಬರ್ಕೊಂಡಿಲ್ವಾ ಇಲ್ಲ ಅಲ್ಲಿ ಐತಲ್ಲ ಸರ್ ಇದೆಯಾ ಮೇಲೆ ಇಲ್ಲಿ ಸರ್ ಅಲ್ಲಿ ಅಂತಿಲ್ಲ ಯಾವುದಲ್ಲಿ ಕೊಟ್ಟಿದ್ದು ಇಕ್ವಿಟಿನ ಬರ್ಕೊಳ್ಳಿ ಸರ್ ಹಾಂ ಸರ್ ಅದರ್ ಎಕ್ಸ್ಪೆನ್ಸಸ್ ಅದರ್ ಎಕ್ಸ್ಪೆನ್ಸ್ ಹಾಕೊಳ್ತೀನಿ ರೆಂಟ್ ಹೆವಿ ಇರುತ್ತೆ ಎಂಟು ಮೇಡಮ್ ಆಯಿತು ಕೊಟ್ಟಿದ್ದೀವಿ ಅದನ್ನು ಮೈನಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ರೆಂಟ್ ಇದೆ ಅದರ ಎಕ್ಸ್ಪೆನ್ಸ್ ಅಲ್ವಾ ಎಸ್ ಸರ್ ರೆಂಟ್ 24,000 ನೆಕ್ಸ್ಟು ಜನರಲ್ ಎಕ್ಸ್ಪೆನ್ಸಸ್ ಅದರ ಎಕ್ಸ್ಪೆನ್ಸ್ ಇಲ್ಲೇ ಬರ್ತಲ್ಲ ಅದರ ಎಕ್ಸ್ಪೆನ್ಸ್ 24,500 24,500 ಡಿವೆಂಚರ್ ಇಂಟ್ರೆಸ್ಟ್ ಅಲ್ವಾ ಡಿವೆಂಚರ್ ಇಂಟ್ರೆಸ್ಟ್ ಅಂದ್ರೆ ಏನು ಎಂಪ್ಲಾಯಿ ಸಾರಿ ಫೈನಾನ್ಸ್ ಕಾಸ್ಟ್ ಅಲ್ವಾ ಇಂಟ್ರೆಸ್ಟ್ ಅಂತ ವರ್ಡ್ ಅಂದ್ರೆ ಹೇಳಿದ್ರೆ ನಿಮಗೆ ಇಂಟ್ರೆಸ್ಟ್ ವರ್ಡ್ ಅಂದ್ರೆ ಫೈನಾನ್ಸ್ ಕಾಸ್ಟ್ ಇದು ಫೈನಾನ್ಸ್ ಕಾಸ್ಟ್ ಅನ್ನೋದು ಇದೆ ಏನಪ್ಪ ಅದು ಇಂಟ್ರೆಸ್ಟ್ ಡಿವೆಂಚರ್ ಇಂಟ್ರೆಸ್ಟ್ ಡಿವೆಂಚರ್ ಇಂಟ್ರೆಸ್ಟ್ 45,000 ನೆಕ್ಸ್ಟ್ expenses it's a non current assets ಅಲ್ವಾ ನಾನ್ ಕರೆಂಟ್ ಅಸೆಟ್ಸ್ ನಾನು ಬರ್ಕೊಳ್ತಾ ಇದ್ದೀನಿ ಇಲ್ಲಿದೆ ಎಷ್ಟು ಅಮೌಂಟ್ ಅದು 25,000 ಎಷ್ಟಮ್ಮ 25,000 ಅದು ಅಡ್ಜಸ್ಟ್ಮೆಂಟ್ ಇರುತ್ತೆ ಅವಾಗ ನೋಡೋಣ ಬರ್ಕೊಂಡಿದೆ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೆಂಡಿಚರ್ಸ್ ಅದು ಎಕ್ಸ್ಪೆಂಡಿಚರ್ ಅಲ್ವಾ ಎಷ್ಟು ಅಮೌಂಟ್ 65,500 ನೆಕ್ಸ್ಟ್ ಡೈರೆಕ್ಟ್ ಎಂಟ್ರಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಗುಡ್ಡೂರ್ ಬಗ್ಗೆ ಹೇಳಿದ್ರೆ ನೋಡ್ರಿ ಎನಿಥಿಂಗ್ ಅಬೌಟ್ ಗುಡ್ಡೂರ್ ಓಡಿದೆ ಗುಡ್ಡೂರ್ ಅಂತೇಳಿ ಇಲ್ಲ ಡೈರೆಕ್ಟ್ ಎಂಟ್ರಿ ಇದು ಗುಡ್ಡೂರ್ ಎಷ್ಟಿದೆ 1,45,000 ನೆಕ್ಸ್ಟ್ ವೇಜಸ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಅಲ್ವಾ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸ್ ಇದೆ ವೇಜಸ್ 4,24,000 next to cash in hand cash at bank together cash and cash equivalents ಅಲ್ವಾ ಅದು ಹೇಳಿದ್ವಿ cash and bank cash ಎರಡು ಸೇರ್ಕೊಂಡು ಟೋಟಲ್ ಅಲ್ಲಿ cash and cash equivalents ಎರಡು ಸೇರ್ಕೊಂಡು 13 ಸರ್ 2,31,000 together that is ಕರೆಕ್ಟ್ ಅಲ್ವಾ ಇದು ಕರೆಕ್ಟ್ ನೆಕ್ಸ್ಟ್ ಡೈರೆಕ್ಟರ್ ಫೀಸ್ ಅದರ ಎಕ್ಸ್ಪೆನ್ಸರ್ ಅಲ್ವಾ ಅದರ್ ಎಕ್ಸ್ಪೆನ್ಸಸ್ ಡೈರೆಕ್ಟರ್ ಫೀಸ್ ಎಷ್ಟಿದೆ 28,500 ನೆಕ್ಸ್ಟ್ ಬರುತ್ತೆ 10,500 ಎಷ್ಟಮ್ಮ 10,500 ನೆಕ್ಸ್ಟ್ ಕಮಿಷನ್ ಅದು ಅಲ್ಲೇ ಬರುತ್ತೆ ಬರ್ತೀರಾ 36,000 36,000 ನೆಕ್ಸ್ಟ್ ಸ್ಯಾಲರಿ ಎಂಪ್ಲಾಯ್ಮೆಂಟ್ ಅಲ್ವಾ ಸರ್ ಫೈನಾನ್ಸ್ ಕಾಸ್ಟ್ ಅಲ್ಲಿ ಸ್ಯಾಲರೀಸ್ ಸ್ಯಾಲರಿ ಬರುತ್ತೆ ಬರುತ್ತೆ 72,500 ಕರೆಕ್ಟ್ ಆಯ್ತು ನೆಕ್ಸ್ಟ್ 4% ಗವರ್ಮೆಂಟ್ ಸೆಕ್ಯೂರಿಟಿ 4% ಗವರ್ಮೆಂಟ್ ಸೆಕ್ಯೂರಿಟಿ ಅಂದ್ರೆ ಅದು ಅಸೆಟ್ ಅಲ್ವಾ ನಮ್ಮ ಹತ್ರ ಎಕ್ಸ್ಟ್ರಾ ಅಮೌಂಟ್ ಇತ್ತು ನಾವೇನು ಮಾಡಿದ್ವಿ ಗವರ್ಮೆಂಟ್ ಬಾಂಡ್ ತಗೊಂಡಿದ್ವಿ ಅಲ್ಲಿ ಅಮೌಂಟ್ ಹಾಕೊಂಡಿದ್ವಿ ಇಟ್ಸ್ ನಮಗೆ ಲಾಂಗ್ ಟರ್ಮ್ ಅಲ್ವಾ ಸೊ ನಾನ್ ಕರೆಂಟ್ ಅಸೆಟ್ಸ್ ಇರುತ್ತೆ ಇಲ್ಲಿದೆ ಇನ್ವೆಸ್ಟ್ಮೆಂಟ್ಸ್ ಅಲ್ವಾ ಇದು ಹೌದಲ್ಲಮ್ಮ ಇದು ನೋಡಿ ನಾನ್ ಕರೆಂಟ್ ಅಸೆಟ್ಸ್ ಅದರಲ್ಲಿ ಪ್ಲಾಂಟ್ ಗುಡ್ ವಿಲ್ ಅದರ್ ಇಂಟ್ಯಾಂಜಿಬಲ್ ಇನ್ವೆಸ್ಟ್ಮೆಂಟ್ಸ್ ಅಂತಿದೆ ಕಂಪ್ನಿ ಏನು ಮಾಡಿದೆ ಒಂದಿಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಿದೆ ಎಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಎಷ್ಟು ಮಾಡಿದೆ 3 lakh ಬಂದ್ರಿ 3 lakh ನೆಕ್ಸ್ಟ್ ಅಷ್ಟೇನಾ ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಲ್ವಾ ಕ್ರೆಡಿಟ್ ಸೈಡ್ ಮಾಡೋಣ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇದೆ 23 lakh 23 lakh ಇದೆ ನಮಗೆ ಅಮೌಂಟ್ ಬಂದಿಲ್ವಲ್ಲ ಕಾಪ್ಸ್ ಬಂದಿಲ್ವಲ್ಲ ಇದು ಬಂದಿಲ್ವಲ್ಲ ಇದು ಬಂದಿಲ್ಲ ಸರ್ ಹೇಳಿದ್ರೆ ಇಶ್ಯೂ ಮಾಡಿದ ಅಮೌಂಟ್ ಬಂದಿಲ್ಲ ಸೊ ಏನು ಮಾಡ್ತಾ ಇದ್ದೀರಾ ಮೈನಸ್ ಮೈನಸ್ ಮಾಡಿ ಅಲ್ಲಿ 20 ಯಾರು 22 lakh 62,500 22 lakh ಚೆಕ್ ಮಾಡೋಣ ಕರೆಕ್ಟ್ ಸರ್ ಈಕ್ವಿಟಿ ಹಾಕ್ತಾ ಇದ್ದಾರೆ 22 lakh 52,500
ಕರೆಕ್ಟ್ ಇದು ಎಸ್ ಸರ್ ಎಂಟ್ರಿ ಹೋಗಿದೆ. ಸೊ ನೆಕ್ಸ್ಟ್ ಇದೆ ನೋಡಿ ಬಿಲ್ಸ್ ಪೇಯಬಲ್ ಅಂತಿದೆ. ಸೊ ಬಿಲ್ಸ್ ಪೇಯಬಲ್ ಮತ್ತೆ ಸನ್ರಿ ಕ್ರೆಡಿಟ್ ಆಗುತ್ತೆ. ಇದು ಟ್ರೇಡ್ ಪೇಯಬಲ್ ಅಲ್ವಾ? ಟ್ರೇಡ್ ಪೇಯಬಲ್ ತಗೊಂಡು ಅವಾಗ ಏನು ಮಾಡೋ ಇಲ್ಲ ಟ್ರೇಡ್ ರಿಸೀವಬಲ್ ಅಷ್ಟೇ ತಗೊಂಡು ಟ್ರೇಡ್ ತಗೊಂಡ್ರೆ ಟ್ರೇಡ್ ಪೇಯಬಲ್. ಅದರಲ್ಲಿ ಫಸ್ಟ್ ಯಾವುದು ಬಿಲ್ಸ್ ಪೇಯಬಲ್ ಇದೆ 1,90,000. ನೆಕ್ಸ್ಟ್ ಇದೆ ನೋಡಿ ಜನರಲ್ ರಿಸರ್ವ್. ಅದರ ಇಕ್ವಿಟಿ ಸೊ ಜನರಲ್ ರಿಸರ್ವ್ 1,25,000. 25,000. ನೆಕ್ಸ್ಟ್ ಪ್ರಾಫಿಟ್ ಲಾಸ್ ಅಕೌಂಟ್ ಇಲ್ಲೇ ಬರುತ್ತೆ. ಇದರಲ್ಲೇ ಕೊಡ್ತಿದ್ದೀವಿ ನಾವು ಪ್ರಾಫಿಟ್ ಲಾಸ್ ಅಕೌಂಟು. ಪ್ರಾಫಿಟ್ ಲಾಸ್ ಅಕೌಂಟ್ ಎಷ್ಟಿದೆ 72,500. ನೆಕ್ಸ್ಟು 6% ಡಿವೆಂಚರ್ ಮುಂದೆ ಇದೆ ಬಾರೋಯಿಂಗ್ಸ್ ಅಲ್ವಾ? ಹೇಳಿದ್ರೆ ಬಾರೋಯಿಂಗ್ಸ್ ಲೋನ್ ಮತ್ತೆ ಡಿವೆಂಚರ್ ಅಲ್ಲೇ ಬರುತ್ತೆ. ಲೋನ್ ಆ್ಯಂಡ್ ಡಿವೆಂಚರ್. ಸೊ ಬಾರೋಯಿಂಗ್ಸ್ ಅಲ್ಲಿ ಇದು ಬಾರೋಯಿಂಗ್ಸ್ ಇದೆ. ಎಷ್ಟು ಅಮೌಂಟು 15 ಲ್ಯಾಕ್. ಎಸ್ ಸರ್ ನೆಕ್ಸ್ಟು ಸೇಲ್ಸ್ ರೆವಿನ್ಯೂ ಫ್ರಮ್ ಆಪರೇಷನ್ ಅಲ್ವಾ? ಮೇಜರ್ ಇನ್ಕಮ್ ಕಂಪ್ನಿ ಬರೋದು ಸೇಲ್ಸ್ ಬರುತ್ತೆ. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ ಎಷ್ಟಿದೆ ಸೇಲ್ಸು 24,80,000. 24 ಲ್ಯಾಕ್ 80,000. ಕರೆಕ್ಟಿದೆಯಾ? ಹಾಂ ಸರ್. ಹಾಂ ಸರ್ ನೆಕ್ಸ್ಟು ರಿಸರ್ವ್ ಫಾರ್ ಕ್ರೆಡಿಟ್ ಸೈಡ್ ಇದೆ. ಇಟ್ಸ್ ಇನ್ಕಮ್ ಅಲ್ವಾ? ಹೇಳಿದ್ದೀನಿ ನಾನು ಕೊಟ್ಟಿದ್ದೀವಿ ಅಮೌಂಟು. ಬ್ಯಾಲೆನ್ಸ್ ಏನು ಬರುತ್ತೆ ಅದರ್ ಎಕ್ಸ್ಪೆನ್ಸಸ್ ರಿಸರ್ವ್ ಫಾರ್ ಬ್ಯಾಲೆನ್ಸ್ ನಮ್ಗೆ ಇಟ್ಕೊಂಡಿದ್ದೀವಿ ನಮ್ಮ ಅಮೌಂಟ್ ಅದು ಮೈನಸ್ ಮಾಡಿ ಹಾಂ ಮಾಡಬೇಕು. ಆ್ಯಡ್ ಮಾಡ್ತಾ ಇದ್ದೀವಿ ಅಲ್ವಾ? Reserve for- ಇದು ನಮ್ಮ ಇನ್ಕಮ್ ಇದೆ ಅದನ್ನ ಎಷ್ಟು ಮಾಡ್ತಾ ಇದ್ದೀನಿ 70,000 Reserve for- 70,500. ರಿಸರ್ವ್ ಫಾರ್ ಏನಮ್ಮ 70,500 70 ಮೈನಸ್ ಅಲ್ವಾ ಇದು? ಹೌದು. ನೆಕ್ಸ್ಟು Sundry creditors. ಸನ್ರಿ ಕ್ರೆಡಿಟಾರ್ಸ್ 2,30,000. 2 ಲ್ಯಾಕ್ 30,000. ಅಲ್ವಾ? ಟೋಟಲ್ ನೋಡಿ ನೋಡಿ 4,20,000. 4,20,000. 4,20,000. ಟ್ರೇಡ್ ಪೇಪರ್ 4,20,000 ಅಲ್ವಾ? ಹಾಂ ಸರ್ ಕರೆಕ್ಟ್ ಇದೆಯಾ? ಕರೆಕ್ಟ್. ಈಗ ಯಾವುದು ಮಿಸ್ ಆಗಿಲ್ಲ ಶೋರ್ ಅಲ್ವಾ? ಎಸ್ ಸರ್ ಕ್ವಶನ್ ದಟ್ ಟ್ರಯಲ್ ಬ್ಯಾಲೆನ್ಸ್ ಯಾವುದು ಮಿಸ್ ಆಗಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡೋಣ ಈಗ. ಸೊ ಡಬಲ್ ಎಂಟ್ರಿ ಅಡ್ಜಸ್ಟ್ಮೆಂಟ್ ಅಂದರೆ ಹಾಂ ಫಸ್ಟ್ ಏನಿದೆ ಡಿಪ್ರಿಷಿಯೇಟ್ ಪ್ಲಾಂಟ್ ಅಂಡ್ ಮಷಿನರಿ ಬೈ 10% ಅಂತಿದೆ. ಪ್ಲಾಂಟ್ ಅಂಡ್ ಮಷಿನರಿ ಬೈ 10%. ಇದರಲ್ಲಿ 10% ಲೆಸ್ ಆಗ್ತಲ್ವಾ? ಲೆಸ್ 18 ಲ್ಯಾಕ್ ಇದೆ. 18 lakh minus 1,80,000. ಲೆಸ್ ಮಾಡಿದೆ 16,20,000. ಅವ್ರ ಕಾಲ ಬರುತ್ತೆ ಅಲ್ವಾ? ಅದಲ್ಲ ಹೌದು. 16 ಲ್ಯಾಕ್ 20,000 ಬರುತ್ತೆ. ಇದು 1 ಎಂಟ್ರಿ ಆಗಿದೆ. ಅಡ್ಜಸ್ಟ್ಮೆಂಟ್ ಶುಡ್ ಬಿ ಡಬಲ್ ಎಂಟ್ರಿ ಅಂತ ಹೇಳಿದೆ ನಿಮಗೆ. 1 ಎಂಟ್ರಿ ಇದರಲ್ಲಿ ಎಲ್ಲಿ ಬರುತ್ತೆ? 10% ಇದು ಡಿಪ್ರಿಷಿಯೇಟ್ ಎಲ್ಲಿ ಬರುತ್ತೆ? ಇದು ಬರಲ್ವಾ? ಎಲ್ಲಿದು? ಅದರ್ ಡಿಪ್ರಿಷಿಯೇಷನ್ ಅಮೌಂಟ್ ಎಲ್ಲಿ ಬರಲ್ವಾ ಇದು? ಇಲ್ಲೇನೋ ಬರುತ್ತೆ ನಿಮಗೆ. ಏನೇ ಡಿಪ್ರಿಷಿಯೇಟ್ ಬರುತ್ತೆ? ಹೌದು. ಡಿಪ್ರಿಸಿಯೇಷನ್ 1,80,000. ಅಮೌಂಟೈಸೇಷನ್ ಸೊ ಡಿಪ್ರಿಸಿಯೇಷನ್ ಆಫ್ ಅಮೌಂಟ್ ಆಗಿದೆ ಪ್ಲಾಂಟ್ ಅಂಡ್ ಮಷಿನರಿ ಎಷ್ಟಿದೆ? 1,80,000. 1,80,000 ಅನ್ಕೊಂಡಿದ್ದೀನಿ. ಕರೆಕ್ಟ್ ಇದು? ಕರೆಕ್ಟ್. ನೆಕ್ಸ್ಟ್ ಮೈ ಫರ್ನಿಚರ್ ಬೈ ಫರ್ನಿಚರ್ 5%. ಇಲ್ಲಿ ಫರ್ನಿಚರ್ ಮಾಡ್ತಿದ್ದೀನಿ 1,800. 1,800 ಮತ್ತೆ 1,800 ಅಂದ್ರೆ 1,800 ಹಾಂ ಸರ್ ಲೆಸ್ ಮಾಡಿ 1,81,000. 36,000 1,800 ಲೆಸ್ ಮಾಡಬೇಕು. 34,200 34,200 ಆಯ್ತಲ್ವ ಇದು? ಸೊ 34,200 ಇಸ್ ಲೆಸ್ ಮಾಡಿದ್ವಿ. 1,800 ಇದು ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ 1,800 ಅಲ್ವಾ ಇದು? ನೆಕ್ಸ್ಟ್ ಹಾಂ ಇಲ್ಲೇ ಬರ್ತಲ್ಲ ರೆಡ ಮಾಡಬೇಕಲ್ಲ ನಾವು. ಸೊ ಪಿ ರೆಡ ಮಾಡ್ತಾ ಇದ್ದೀನಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸು ಎಷ್ಟು ಪರ್ಸೆಂಟ್ ಅಂತ 20%. ಇದೆ ನೋಡಿ ಎಷ್ಟಿದೆ ಅಮೌಂಟು 25,000 ಇದೆ ಅಲ್ವಾ? 25,000 ಪ್ಲಸ್ 25% ಮಾಡಿದ್ರೆ 5,000 ಬರುತ್ತೆ. 1,800 ಆಯ್ತಲ್ವ ಇದು? 1,800 ಆಗಿದೆ. ಕರೆಕ್ಟ್ ಅಲ್ವಾ ಇದು? 25,000 ಇದೆ. ಯಾವುದು ಪ್ರಿಲಿಮಿನರಿ ಎಕ್ಸ್ಪೆನ್ಸ್. ಅದರಲ್ಲಿ 20% ಹೋಗ್ಬೇಕಂತೆ. ಅದು 20% ಆಫ್ 25 ಎಷ್ಟಾಗುತ್ತೆ? 5,000. ಆ 5,000 ಲೆಸ್ ಆಗಬೇಕಪ್ಪ ಇಲ್ಲಿ. ಲೆಸ್ ಮಾಡಿದ್ರೆ ಡಬಲ್ ಎಂಟ್ರಿ 1 ಎಂಟ್ರಿ 5,000.
ಅಲ್ವಾ? ಈಗ ಒಂದು ಎಂಟ್ರಿ ಮಾಡ್ತಾ ಇದ್ದೀನಿ, ಅಲ್ಲಿಗೆ 20,000 ಇದು ಡಬಲ್ ಎಂಟ್ರಿ ಆಯ್ತಾ ಅದು? ಆಯ್ತು ಸರ್. ಸೊ ಡಬಲ್ ಎಂಟ್ರಿ ಆಗಿದೆ. ಸೊ ನೆಕ್ಸ್ಟು ಕರೆಂಟ್ Transfer ಟ್ರಾನ್ಸ್ಫರ್ ಟು 25,000 ಜನರಲ್ ರಿಸರ್ವ್. ನಾವು ಏನೇ ಟ್ರಾನ್ಸ್ಫರ್ ಮಾಡಿದ್ರು ಪ್ರಾಫಿಟ್ ಅಲ್ಲೇ ಕೊಡಬೇಕಲ್ವಾ? ಸೊ ಅದಕ್ಕೆ ಈಗ ರಿಸರ್ವ್ ಸ್ಟಾರ್ಟ್ ಆಗ್ತದೆ. ಆ ರಿಸರ್ವ್ ಎಷ್ಟು ಕೊಡ್ತಾರೆ ಹೇಳ್ರಿ? 25,000. ಅದೆಲ್ಲ ಕೊಡ್ತಾರೆ ನೀವು ಪ್ರಾಫಿಟ್ ಹಾಕ್ಬಿಡ್ತಾರೆ. ಅದಕ್ಕೆ ಎಷ್ಟು ಮಾಡ್ತಿದ್ರಿ? ಇದು ಪ್ರಾಫಿಟ್ ಆಸೆ ಕೊಟ್ಟಲ್ವಾ? ಲೆಸ್ ಜನರಲ್ ರಿಸರ್ವ್ ಎಷ್ಟು? 25,000 ಲೆಸ್ ಮಾಡ್ತಾರೆ. ಇದಕ್ಕೊಂದು ಹೆಡ್ಡಿಂಗ್ ತಗೋಬೋದು, ಅಪ್ರಾಪರೇಷನ್ ಅಂತ ಹೇಳಿ. ಪ್ರಾಫಿಟ್ ಬರ್ಕೊಂಡು ಲಾಸ್ಟ್ ಇಯರ್ ಪ್ರಾಫಿಟು ಈವಲ್ಲಿ ಪ್ರಾಫಿಟ್ ತಗೊಂಡು ಟೋಟಲ್ ಮಾಡಿ ಅಪ್ರಾಪರೇಷನ್ ಬರೀಬೇಕು. ನನಗೆ ಸ್ಪೇಸ್ ಇಲ್ಲ, ಅದಕ್ಕೆ ಡೇಟ್ ಮಾಡ್ತಾರೆ, ಆಯ್ತಲ್ವಾ? ಸೊ ನೆಕ್ಸ್ಟು ಡಬಲ್ ಎಂಟ್ರಿ ಆಗಿದೆ. ಏನಪ್ಪ ನೆಕ್ಸ್ಟ್ ಇದೆ? ಪ್ರೊವೈಡ್ ಫಾರ್ ಇನ್ಕಮ್ ಟ್ಯಾಕ್ಸ್ ಅಂತ ಅಲ್ವಾ? ಪ್ರೊವೈಡ್ ಫಾರ್ Income ಇನ್ಕಮ್ tax. ಟ್ಯಾಕ್ಸ್. ಸೊ ನಿಮಗೆ ಏನೇ ಔಟ್ಸ್ಟ್ಯಾಂಡಿಂಗ್ ಟ್ಯಾಕ್ಸ್ ಪ್ರಾವಿಷನ್ ಇದ್ರೆ ಪ್ರಾವಿಷನ್ ಅಂತ ಹೆಡ್ಡಿಂಗ್ ಇರುತ್ತೆ. ಇಟ್ಸ್ ಎ ಕರೆಂಟ್ ಲಯಬಿಲಿಟಿ. ನಾವು ಟ್ಯಾಕ್ಸ್ ಕೊಡಬೇಕಲ್ವಾ? ಈಗ ಬರ್ತಾ ಇದ್ದೀನಿ ಪ್ರಾವಿಷನ್ಸಲ್ಲಿ ಎಷ್ಟಿದೆ? 62,500. ಪ್ರೊವೈಡ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದೆಯಪ್ಪ? 62,500. ಒನ್ ಎಂಟ್ರಿ ಅಲ್ವಾ ಇದು? ಒನ್ ಎಂಟ್ರಿ. ಇನ್ನೊಂದು ಎಂಟ್ರಿ ಬರ್ತಂದ್ರೆ ಅದರ್ ಕರೆಂಟ್ ಲಯಬಿಲಿಟಿ ಬರುತ್ತೆ. ಅದರ್ ಕರೆಂಟ್ ಲಯಬಿಲಿಟಿ ಇದೆ, ಕರೆಂಟ್ ಲಯಬಿಲಿಟಿ ಇದೆಯಲ್ವಾ ಇಲ್ಲಿ? ಎಷ್ಟಿದೆ? 62,500. ಆಯ್ತಾ ಇದು? ತಗೊಂಡಿದ್ದೀನಿ ಡಬಲ್ ಎಂಟ್ರಿ ಆಯ್ತಾರೆ. 62. ನೆಕ್ಸ್ಟು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟಾ? ಅಲ್ಲ, ಇಂಟ್ರೆಸ್ಟ್ ಕೊಡ್ಬೇಕಲ್ವಾ ಈಗ? ಹಾಂ ಸರ್. ಹಾಫ್ ಇಯರ್ ಇಂಟ್ರೆಸ್ಟ್ ಕೊಡ್ಬೇಕು. ಯಾರಿಗೆ? ಡಿಬೆಂಚರಿಗೆ. ಫೈನಾನ್ಸ್ ಕಾಸ್ಟ್ ಅಲ್ವಾ ಇದು? ಫೈನಾನ್ಸ್ ಕಾಸ್ಟ್ ಇದೆ ಇಲ್ಲಿ ಅಲ್ಲಿ ಹಾಫ್ ಇಯರ್ ಅಲ್ವಾ? ಹಾಂ. ಹಾಫ್ ಇಯರ್ ಡಿಬೆಂಚರ್ ಎಷ್ಟಿದೆ? 40. 15 ಲ್ಯಾಕ್ ಇದೆ. 15 ಲ್ಯಾಕ್ ಇಟ್ಟು ರೇಟ್ ಕೊಟ್ಟಿದ್ದಾರೆ ಅವರೇ. ಕ್ವಶನ್ ಡಿಬೆಂಚರ್ ಅಂತ ಹೇಳಿ 6%. 6% ಮಾಡಿ ಎಷ್ಟು ಮಾಡಿದ್ರು ನೋಡ್ರಿ? 90,000. ಎಷ್ಟಪ್ಪ? 90. 90,000 ಬರುತ್ತೆ. ಕರೆಕ್ಟ್ ಆಯ್ತು? ಹಾಂ, ಟೋಟಲ್ ಕರೆಕ್ಟ್. ಯಾಕಂದ್ರೆ ಕ್ವಶನ್ ಇರುತ್ತೆ ನಿಮಗೆ. ಡೆಬಿಟ್ ಸೈಡ್ ಇದೆ, ಸರಿ, ಕ್ರೆಡಿಟ್ ಸೈಡ್ ಅಲ್ಲಿ ಇದೆ ನೋಡಿ. ಹಾ, 6% ಇದೆ. ಡೆಬಿಟ್ ಇರ್ತಾರಲ್ಲ ಕ್ವಶನ್ ಅಲ್ಲಿ. 6% ಡೆಬಿಟ್ ಇರುತ್ತೆ. ವರ್ಷ ನಾವು ಡಿಬೆಂಚರ್ಗೆ 6% ಕೊಡ್ತೀವಿ. ಮೀನಿಂಗ್ ಅದು ಗೊತ್ತಾಯ್ತಾ? ಹಾಂ. 6% ಡಿಬೆಂಚರ್ ಅಂದರೆ ವಿ ಹ್ಯಾವ್ ಟು ಪೇ ಇಯರ್ಲಿ 6% ಇಂಟ್ರೆಸ್ಟ್ ಕೊಡಬೇಕು. ಎಷ್ಟಕ್ಕೆ? 15 lakh. 15 ಲ್ಯಾಕ್ ಕೊಡಬೇಕಲ್ವಾ? ಅಲ್ಲಿ ಹಾಫ್ ಇಯರ್ ಕೊಡಬೇಕು ಹೇಳಿದ್ರೆ ಎಷ್ಟಾಗೋದು? 90,000. ಇಟ್ಸ್ ಎ ಕರೆಂಟ್ ಲಯಬಿಲಿಟಿ ಅಲ್ವಾ? ಸೊ ಕರೆಂಟ್ ಲಯಬಿಲಿಟಿ ಅದರ್ ಕರೆಂಟ್ ಲಯಬಿಲಿಟಿ ಹಾಕೊಡ್ತೀನಿ. ಇದು ಹಾಕೋಕ್ಕಿಂತ ತೊಂದರೆ ಇಲ್ಲ, ಇಲ್ಲಿ ಹಾಕೊಡ್ತೀನಿ. ಅದರ್ ಕರೆಂಟ್ ಲಯಬಿಲಿಟಿ ಎಷ್ಟಿದೆ? 90. 90,000. ಡಬಲ್ ಎಂಟ್ರಿ ಆಯ್ತಾ ಇದು? ಆಯ್ತು ಸರ್. ಡಬಲ್ ಎಂಟ್ರಿ ಆಯ್ತಲ್ವಾ? ಸೊ ನೆಕ್ಸ್ಟು ಫೈನಲ್ ಡಿವಿಡೆಂಡ್ ಆಫ್ 5% ಅಂತಿದೆ. ಇಗ್ನೋರ್ ಬಿಡಿ. ಫೈನಲ್ ಡಿವಿಡೆಂಡ್ ಕೊಡ್ತೀರಿ ನೀವು? ಪ್ರಾಫಿಟ್ ಅಲ್ಲ ಅಲ್ವಾ? ಇಲ್ಲಿ ಬರ್ತಾ ಇದ್ದೀನಿ ಲೆಸ್ ಫೈನಲ್ ಡಿವಿಡೆಂಡ್ ಎಷ್ಟು ಪರ್ಸೆಂಟ್ ಅಂತ? 5%. ಡಿವಿಡೆಂಡ್ ಕೊಡೋದು ಯಾರಿಗೆ? ಯಾಕೆ ಕೊಡ್ತೀರಾ ಡಿವಿಡೆಂಡ್? ಡಿವಿಡೆಂಡ್ ಕೊಡೋದು ಯಾರಿಗೆ? ಶೇರ್ ಹೋಲ್ಡರ್ ಅಲ್ವಾ? ಎಷ್ಟಿದೆ ಶೇರ್ ಕ್ಯಾಪಿಟಲ್? ಟೋಟಲ್ ಎಷ್ಟು? 23 lakh. ಅಲ್ವಾ? ಇದು 23 ಲ್ಯಾಕ್ಗೆ ಅದು ಮಾಡಿ ಲೆಕ್ಕ. 1,15,000 ಕೊಡ್ಬೇಕಲ್ವಾ? ಇದು ಮೈನಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದು ಡಿವಿಡೆಂಡ್ ಕೊಡ್ಬೇಕು. ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತಾ ಇದ್ದೀನಿ. ಒನ್ ಎಂಟ್ರಿ ಆಯಿತು. ಇದು ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ. ನಾವು ಕಂಪ್ನಿ ಕೊಡ್ಬೇಕಲ್ವಾ ಡಿವಿಡೆಂಡ್? ಈಗ ಎಷ್ಟು ಕೊಡ್ಬೇಕಂದ್ರೆ 1,50,000 ಕೊಡಬೇಕು. ಇಸ್ ಇಟ್ ಕರೆಂಟ್ ಲಯಬಿಲಿಟಿ ಆರ್ ನಾನ್ ಕರೆಂಟ್ ಲಯಬಿಲಿಟಿ? ಕರೆಂಟ್ ಲಯಬಿಲಿಟಿ. ವರ್ಷ ಕೊಡ್ತೀರಲ್ವಾ ನೀವು? ವರ್ಷ ಕೊಟ್ಟರೆ ಇಟ್ಸ್ ಎ Current liability. ಕೊಡ್ತಾ ಇದ್ದೀನಿ. ಇದು ಹಾಕೋದು ಡಿವಿಡೆಂಡ್ ಅಂತ ಹೇಳಿ 1,15,000 ಕರೆಕ್ಟ್ ಆಯಿತು? ಹಾಕೊಂಡಿದ್ದೀನಿ. ನೆಕ್ಸ್ಟು ಡೌಟ್ಫುಲ್ ರೇಟ್ಸ್ 5% ಇದೆ. ಸನ್ರಿ ಡೆಟಾಸ್ ಅಲ್ವಾ ಇದು? 5% ಡೆಟಾಸ್ ಇದೆ ನೋಡಿ. ಟ್ರೇಡ್ ರಿಸೀವಬಲ್ ಇಲ್ಲೇ ಇದೆ ಸರ್. ಕೆಳಗಡೆ. ಕೆಳಗಡೆ. ಹಾಂ. ಮೈನಸ್ ಆರ್ಬಿಡಿ ಅಲ್ವಾ? 8% ಅಂದರೆ 5% ಆಫ್ 4,35,000 ಗೆ ಚೆಕ್ ಮಾಡಿ. ಸರ್ 21,750. 21,750 750. ಇಷ್ಟು ಮೈನಸ್ ಮಾಡಬೇಕಲ್ವಾ? ಹಾಂ. ಇದು ಒನ್ ಎಂಟ್ರಿ ಆಯಿತು. ಇದು
ಇಲ್ಲೇ ಬರುತ್ತೆ ಸ್ಪೇಸ್ ಇಲ್ಲಿ ಬರ್ತಾ ಇದ್ದೀನಿ ಎಷ್ಟು ಹೇಳ್ರಿ 21,000 750 ಅದರ್ ಎಕ್ಸ್ಪೆನ್ಸಸ್ ಇದು ಡಬಲ್ ಟ್ರ್ಯಾಂಗಲ್ ಇದು ಆಯಿತು ಎಷ್ಟು ಮಾಡಿದ್ದೀರಾ ಸರ್ 4,13,250 4,13,000 250 ರೇಟ್ ರಿಸೀವರ್ ಎಲ್ಲಿದಪ್ಪ ಇಲ್ಲಿ 13,250 13,250 ಅಲ್ವಾ ಹಾಂ ಸರ್ ನೆಕ್ಸ್ಟು ಕ್ಲೋಸಿಂಗ್ ಸ್ಟಾಕ್ ಇದೆ ಅಲ್ವಾ ಸೊ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ 5 lakh 4,000 ಮೈನಸ್ ಬರುತ್ತಪ್ಪ ಇದು ಹಾಂ 1 ಎಂಟ್ರಿ ಇನ್ವೆಂಟ್ರಿ ಅಲ್ವಾ ಇದು ಹೌದಲ್ವಾ ಇನ್ವೆಂಟ್ರಿ ಸ್ಟಾಕ್ ಇರುತ್ತೆ 5 lakh 4,000 ಕರೆಕ್ಟ್ ಆಗಿದು ಆಯ್ತಾ ನಮ್ಮನ್ರಿ ಇದೆಲ್ಲ ಮಿಸ್ ಮಾಡಿದ್ದೀರಾ 1,29,000. 29,000 ಮೈನಸ್ ಅಲ್ವಾ ಇದು ಸೊ ಚೆಕ್ ಇನ್ವೆಂಟ್ರಿ ಮೈನಸ್ ಬರ್ತಾ ಇದೆ 1 lakh 29,000 ನೆಕ್ಸ್ಟ್ ಇದೆ ನೋಡಿ ಅಕ್ಷರ ಮತ್ತೆ ಅದು ಸಿಗಲ್ಲ ಡಬಲ್ ಎಂಟ್ರಿ ಆಗಿದೆ ನೋಡಿ ಯಾವ ಟೋಟಲ್ ಮಿಸ್ ಆಗಿದೆ ನೋಡಿ ಅದರ ಇಬಿಟ್ಟು ಟೋಟಲ್ ಮಾಡಿದ್ರಲ್ಲ ಸರ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೆಯಲ್ಲ ಗೊತ್ತಿಲ್ಲ ಎಲ್ಲಿ ಸರ್ 90,000 ಇದೆಯಲ್ಲ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಕೊಟ್ಟಿಲ್ವಾ ಅದೇ ಇದ್ರಲ್ಲಿ ಕೊಟ್ಟಿದ್ದು ನೀವು ಬರ್ತಿದ್ದೀರಿ ಅಲ್ಲಮ್ಮ ಎಷ್ಟಿದೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ 45,000 ಅದು ಕರೆಂಟ್ ಲಯಬಿಲಿಟಿಲಿ ಬರೀಬೇಕು ಸರ್ ಡಬಲ್ ಟ್ರ್ಯಾಕ್ ಇದು ಇಲ್ಲ ಇದು ಫೈನಾನ್ಸ್ ಕಾಸ್ಟ್ ಏನಿದೆ ಇಲ್ಲ ಹಾಂ ಡಿವೆಂಚರ್ ಇಂಟ್ರೆಸ್ಟ್ ಅಮ್ಮ ಇದು 45,000 ಹೌದಮ್ಮ ಹೌದು ಅದು ಒಂದೇ ಇಟ್ಟಿರೋದು ಮಟನ್ ತಗೊಂಡಿದ್ರಲ್ಲ ಸರಿ ಸರ್ ಇಂಟ್ರೆಸ್ಟು ಅಂತಲೂ ಬರ್ದಿದ್ದೀರಾ ಸರ್ ಡಬಲ್ ಇದೆ ಅದು ಹಾಂ ನಮ್ಮ ವರ್ಷ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಿ ಅಲ್ಲ ಈಗ ಸರ್, ಇಂದ ಪ್ರಾಫಿಟ್ ಆಗಿಲ್ವಲ್ಲ ಹಾಂ ಲಾಭ ಬೇಕಲ್ಲ ಅಲ್ಲಿ ಪ್ರಾಫಿಟ್ ಬರಬೇಕು ಚೇಂಜಸ್ ಇನ್ವೆಂಟ್ರಿ ಬರ್ಕೊಂಡಿದ್ದೀನಿ ಪ್ರಾಫಿಟ್ ಫಾರ್ ಟ್ಯಾಕ್ಸ್ ಆಗಿ ಬರುತ್ತೆ ಫೈನಾನ್ಸ್ ಕಾಸ್ಟ್ ಎಷ್ಟು ನೋಡಿ ಸರ್ ಫೈನಾನ್ಸ್ ಕಾಸ್ಟ್ ಟೋಟಲ್ 1,35,000 ಎಸ್ ಸರ್ ಫೈನಾನ್ಸ್ ಕಾಸ್ಟ್ 1,35,000 ನೆಕ್ಸ್ಟು ಟ್ರೇಡ್ ಶುರು ಆಯಿತು ಇದು ಡಿಪ್ರೆಷನ್ ನೋಡಿದ್ರೆ 1,81,800 ನೆಕ್ಸ್ಟು ಎಷ್ಟಾಗಿದೆ ಎಂಪ್ಲಾಯ್ ಎಕ್ಸ್ಪ್ರೆಸ್ ಅಲ್ವಾ ಇದು ನೋಡಿದ್ರೆ 4,96,500 ಹಾಂ ಹೌದು ಎಂಪ್ಲಾಯ್ ಎಕ್ಸ್ಪೆಕ್ಟೇಷನ್ 96,500 ನೆಕ್ಸ್ಟು ಸ್ಟೇಟ್ ಬ್ಯಾಂಕ್ ಆಗಿದೆ ಬರ್ಕೊಂಡಿದ್ದೀನಿ ಅದರ್ ಎಕ್ಸ್ಪ್ರೆಸ್ ನೋಡಿದ್ರೆ ಇದೆಲ್ಲ ಸರ್ ಅದರ್ ಎಕ್ಸ್ಪೆನ್ಸಸ್ ಟೋಟಲ್ ಬಂದು 1,98,250 ಇದರ ಮೈನಸ್ ಮಾಡ್ದಲ್ಲ ಇದು ಅದನ್ನು ಮಾಡಿನಿ ಸರ್ 98,250 1,98,250 ಅದರ್ ಎಕ್ಸ್ಪೆನ್ಸಸ್ 1,98,250 ಮಾಡಿದೆ ಮತ್ತೆ ವಾಪಸ್ ಮಾಡಿದ್ದೀನಿ ಇದು ಕ್ಯಾಶ್ ಇನ್ ಹ್ಯಾಂಡ್ ಅದನ್ನು ಮಾಡಿದ್ರೆ ಸರ್ ಅದಾಗಿದೆ ಪ್ಲಾಂಟ್ ಪ್ರಾಪರ್ಟಿ ಟೋಟಲ್ ಇಲ್ಲ ಸರ್ ಅದು 31 lakh 54,200. ಎಷ್ಟಮ್ಮ 31,050. 31,000 ಸರ್ 3,15,000 31 lakh 54,200. 31,54,200 200 ಪ್ಲಾಂಟ್ ಪ್ರಾಪರ್ಟಿ ಡಿಫರೆಂಟ್ 31,54,200 ನೆಕ್ಸ್ಟ್ ನೆಕ್ಸ್ಟ್ ಆಯ್ತಾ ಟೋಟಲ್ ಪ್ರಾವಿಷನ್ ಆಯ್ತಾ ಪ್ರಾವಿಷನ್ ಆಗಿದೆಯಾ ಸೊ ಪ್ರಾವಿಷನ್ ಬರುತ್ತೆ ಬರುತ್ತೆ ಆಯ್ತು. ಕರೆಂಟ್ ಪ್ರಾವಿಷನ್ ಅಂತ ಬರುತ್ತೆ ಹಾಗೆ ಟೋಟಲ್ ಹೇಳಿ 24 lakh 80,000 ಈ ಟೋಟಲ್ ಹೇಳಿ ಅದು 70 62,550 17 lakh 62,550 62,550 ಹೌದಾ ಚೆಕ್ ಮಾಡೋದು ಕರೆಕ್ಟ್ ಸರ್ 6,54,950. ಇದೆ ಇಲ್ಲ ಬರ್ತಾ ಇಲ್ಲ ಕರೆಕ್ಟ್ ಆಗಿದೆ. ಅದು ಕರೆಕ್ಟ್ ಇವತ್ತು ಕರೆಕ್ಟ್ ಇದೆಯಾ ಲೆಕ್ಕ ಮಾಡ್ತೀನಿ
ಹೇಳು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸರ್ ನೆಕ್ಸ್ಟ್ ಎ ಮೈನಸ್ ಬಿ ಹಾಂ ಸರ್ ಲೆಸ್ ಮಾಡಿ 7,17,450 17,450. 17 ಹಾಂ Yes, ಸರ್ ಅಡ್ಜಸ್ಟ್ಮೆಂಟ್ ಟ್ಯಾಕ್ಸ್ ಇಲ್ವಲ್ಲ ಅಡ್ಜಸ್ಟ್ಮೆಂಟಲ್ಲಿ ಇರಿ ಸರ್ ಟ್ಯಾಕ್ಸ್ ಇದೆ ಟ್ಯಾಕ್ಸ್ ಬೇಕಿದೆಯಾ ಸರ್ ಅಡ್ಜಸ್ಟ್ಮೆಂಟ್ 62,500 ಟ್ಯಾಕ್ಸ್ ಎಷ್ಟೊಂದಿದೆ Provide ಪರ್ಸೆಂಟೇಜ್ ಇಲ್ಲ ಸರ್ ಬರೀ cash. 62,500 ಅಂತ ಕ್ಯಾಶ್ ಇದೆ ಪ್ರೊವೈಡ್ ಫಾರ್ ಇನ್ಕಮ್ ಟ್ಯಾಕ್ಸ್ 62,500. ಅದೇ ಮಾಡಿರೋದು ಅದು ಹಾಂ ಹಾಂ ಸರ್ ಸರ್ ಅಂದರೆ ಬರೀಬೇಕು ಕೊಟ್ಟಿದ್ದಲ್ಲ ಇದೆ ಅಲ್ವಾ 60 ರೂಪಾಯಿ ಹಾಂ ಸರ್ ಕರೆಕ್ಟ್ ಡಬಲ್ ಟೈ ಇದೆ ನಮ್ಮದು ಇದಲ್ವಾ ಇದಲ್ವಾ ಮತ್ತೆ ಇದು ನೋಡಿ ಆಯ್ತು ಅಷ್ಟೇ ಆಯಿತು ಸರ್ ಇದು ಟೋಟಲ್ ಇದು 62,000 7 ಲ್ಯಾಕ್ ಟೋಟಲ್ ಇಷ್ಟ ಬರುತ್ತಪ್ಪ ಇದು ಅಲ್ಲ ಸರ್ ಅಡ್ಜಸ್ಟ್ಮೆಂಟ್ 62,000 ಡಬಲ್ ರೇಟಿಂಗಾ ಏನು ಸರ್ ಅಡ್ಜಸ್ಟ್ಮೆಂಟ್ ಇರೋದು ಸರ್ ಅಲ್ಲ. ಟ್ಯಾಕ್ಸ್ ಬರೀಬೇಕು ಸರ್ ಅದು ಅಡ್ಜಸ್ಟ್ಮೆಂಟ್ ಮಾಡೋದು ನಮಗೆ ಆ ಓಲ್ಡ್ ಅಡ್ಜಸ್ಟ್ಮೆಂಟ್ ಇದೆಯಲ್ವಾ ನಾವೇನು ಫಾರ್ ಅಂತ ಹೇಳಿ 62,500 6,54,950 6 ಲ್ಯಾಕ್ 54,950 950 ಸೊ ಅದು ಪ್ರಾಫಿಟ್ ಬರ್ತಾವ ಇದೆ ಹಾಂ ಸೊ ಪ್ರಾಫಿಟ್ ಫಾರ್ ದ ಇಯರ್ 6 ಲ್ಯಾಕ್ 54,000 950. ಇದೆಲ್ಲ ಆ್ಯಡ್ ಮಾಡಿ ಪ್ರಾಫಿಟ್ ಮೈನಸ್ ಮಾಡಿ ಟೋಟಲ್ ಇದೆಲ್ಲ ಚೆಕ್ ಮಾಡೋದ್ರಲ್ಲಿ ಹಾಂ ಸರ್ ಮಾಡ್ತೀನಿ ಫಸ್ಟ್ ಎಲ್ಲ ಮಾಡಬೇಕು ಪ್ಲಸ್ ಅಡಿಷನ್ ಇದೇನು ಅಪ್ರೋಪ್ರಿಯೇಷನ್ 37 ಐತೆ ನೆಕ್ಸ್ಟ್ 25 ನೆಕ್ಸ್ಟ್ 11,500 ಐತೆ ಇದು 60 ಏನೈತೆ ಅನ್ನೋದು ಗೊತ್ತಿಲ್ಲ ಇದು ಪಿ ಎನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಏನೆಲ್ಲ ಅಕೌಂಟಾ ಅದೊಂದು ಮಾತ್ರ ಇಲ್ಲ ಅದೊಂದು ಗೊತ್ತಿಲ್ಲ ಸರ್ ಹೇಳು ಸರಿ. ಸರ್ ಇದೆಲ್ಲ ಕರೆಕ್ಟ್ ಸರ್ ಅದು ಪ್ರಾಫಿಟ್ PL ಎಲ್ಲ account. ಸರ್ ಅದು 65 ಹಾಂ 6,54,950 ಇಲ್ಲಿಲ್ಲ ಅಷ್ಟೇ ಸರ್ ಮಿಕ್ಕಿದೆಲ್ಲ ಕರೆಕ್ಟು 62,450 ಅಷ್ಟೇ ಟೋಟಲ್ ಹಾಂ ಅಷ್ಟೇ ಟೋಟಲ್ ಇರೋದು ಸರ್ 3 ಲ್ಯಾಕ್ 62,000 450 450. ಇದನ್ನ ಬೇರೆ ಥರ ಮಾಡಿದ್ದಾರೆ ಅನ್ಸುತ್ತೆ ಚೆಕ್ ಮಾಡಿದ್ರೆ ಚೆಕ್ ಮಾಡೋದ್ರಲ್ಲಿ ಟೋಟಲ್ ಮಾಡಿ ಲೈವ್ ಟೋಟಲ್ ಫಾಸ್ಟ್ ಆಗಿ 420 ಕರೆಕ್ಟ್ 47 ಲ್ಯಾಕ್ ನೋಡಲಿ 62,500 ಬರ್ತದೆ 450 ಅಷ್ಟೇ ಇದನ್ನ ಮಾಡಿದ್ರೆ ಅಷ್ಟೇ ಬರ್ತೈತೆ ಅದನ್ನ ಈ ಟೋಟಲ್ ಬರ್ತೈತೆ ಇದರಿಂದ ನೋಡಿ ಹೇಳ್ತೀನಿ 47,67,000 ಸರ್ ಸೇಮ್ ಅದು ಅಷ್ಟೇ ಸೇಮ್ ಬರ್ತದೆ ಅಂತ 47 ಲ್ಯಾಕ್ 67,000 450. 20 ಕರೆಕ್ಟು 3 ಲ್ಯಾಕ್ ಡೌಟ್ ಏನು ಕೇಳಿ ಫಸ್ಟ್ ನನಗೆ ಸರ್ ಬನ್ನಿ ಸರ್ ಸ್ಟಾರ್ಟ್ ಆಯ್ತಾ ಇದು ಅದೆಲ್ಲ ಕರೆಕ್ಟ್ ಸರ್ ಆಫ್ ಮಾಡಿ. ಸರ್